ಹಾಯ್ ಗಾಯ್ಸ್, ವೆಲ್ಕಮ್ ಟು ಜೋಡಾನ್ಸ್ ವ್ಯೂ. ಇದು ನನ್ನ ಫಸ್ಟ್ ಬ್ಲಾಗು. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾವು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ, ಅದು ಯಾರ ಜೊತೆ ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ, ನಾನು ಮತ್ತು ನನ್ನ ವೈಫು. ಆ್ಯಕ್ಚುಲಿ ಒಂದು ವಿಷಯ ನಡೆಯಿತು. ಏನಂದರೆ, ನಾವು ಗೊತ್ತಿಲ್ದಿರ ಈ ಹೈವೇಲಿ ಬಂದುಬಿಟ್ಟಿವಿ. ಅಲ್ಲಿ ಬೈಕ್ ಅಲೋ ಇಲ್ಲ. ಬಟ್ ಅಲ್ಲಿ ಪೊಲೀಸ್ ಹಿಡಿದು ಅವ್ರಿಗೊಂದು 200 ರೂಪಾಯಿ ಫೈನ್ ಕೊಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಆನ್ ದ ವೇಲಿ ಇದ್ದೀವಿ. ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ ಅನಿಸುತ್ತೆ. ಬನ್ನಿ ಹೋಗೋಣ, ನಮ್ಮ ಜೊತೆ ನೋಡ್ಕೊಂಡು ಎಂಜಾಯ್ ಮಾಡಿ. ಚಿಲ್ಲಾಗಿ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಹೆಂಗೆ ಬರುತ್ತೆ ಏನು ಗೊತ್ತಿಲ್ಲ, ನೋ ಐಡಿಯಾ. ಬಟ್ ಈ ದಿವಸ ಏನೇನಾಗುತ್ತೆ ಎಲ್ಲ ಕವರ್ ಮಾಡ್ತೀನಿ. ಈ ವ್ಯೂ ನೋಡಿ ಗೈಸ್, ಈ ಥರ ವ್ಯೂ ಮಾರ್ನಿಂಗಲ್ಲಿ ನೋಡೋಕ್ಕಂತೂ ಸಖತ್ ಮಜಾ ಸಿಗುತ್ತೆ. ಇದು ಬನ್ನಿ ನಮ್ಮ ಜೊತೆ ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ, ಚಿಲ್ಲಾಗಿ ನೋಡಿ. ಆಲ್ಮೋಸ್ಟ್ ಒಂದು ಮೈಸೂರು 80 ಕಿಲೋಮೀಟರ್ ಬಂದಿರ್ತೀವಿ ಅನಿಸುತ್ತೆ. ಮೈಸೂರು ಆನ್ ದ ವೇ ರೋಡಲ್ಲಿ ಇದ್ದೀವಿ. ಪಾಕಶಾಲಾ ಅಂತ ಒಂದು ರೆಸ್ಟೋರೆಂಟ್. ಕೊನೆಗೆ ಆರ್ಡ್ರ್ ಮಾಡಿರೋ ಐಟಮ್ ಎಲ್ಲ ಬಂತು. ಏನೇನು ಆರ್ಡ್ರ್ ಮಾಡಿದ್ರೆ ಗೊತ್ತಾಯ್ತು. ಪೊಂಗಲ್ ಬಂದಿದೆ, ಪೊಂಗಲ್ ಮತ್ತು ಬಿಸಿಬೇಳೆ ಬಾತು, ಮಧುರ ವಡೆ. ತಿಂದು ನೋಡಿ ಹೇಳ್ತೀನಿ ಹೇಗಿದೆ ಏನಂತ. ಪೊಂಗಲ್ ಚೆನ್ನಾಗೇ ಇದೆ, ಓಕೆ. ಬಟ್ ಆ ಪೊಂಗಲ್ ಕನ್ಸಿಸ್ಟೆನ್ಸಿ ಇಲ್ಲ, ಏನೋ ನೀರು ಥರ ಇದೆ. ಇಟ್ಸ್ ಓಕೆ, ಪರವಾಗಿಲ್ಲ. ತಿಂದು ನೋಡಿ ಹೇಗಿದೆ ಅಂತ. ಓಕೆ, ಸಾಂಬಾರ್ ರೈಸ್ ತರ. ಅದೇ ಸಾಂಬಾರ್ ರೈಸ್ ಥರ ಇದು. ಪೊಂಗಲು ಹಂಗೆ ಇದೆ. ಇದು ಸಾಂಬಾರು ರೈಸ್. ಏನು ಬೇಳೆ ಸಾರಲ್ಲಿ ಮಿಕ್ಸ್ ಮಾಡ್ಕೊಟ್ಟಂಗಿದೆ. ಬಟ್ ಚೆನ್ನಾಗಿದೆ, ಟೇಸ್ಟ್ ಅಂತೂ ಚೆನ್ನಾಗಿದೆ. ಮಧುರ ವಡೆ ಟೇಸ್ಟ್ ಮಾಡಲೇಬೇಕು. ಮಧುರ ವಡೆ ಸೂಪರ್ ಆಗಿದೆ. ಮತ್ತೆ ತಿಂದು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್, ಮತ್ತೆ ಏನಾಯ್ತು ಅಂದರೆ, ಆನ್ ದ ವೇಲ್ ಬರ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ನೋಡಿ, ಮಳೆ ಶುರು ಆಯಿತು. ಸರಿ, ಮಳೆಗೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಟೀ ಕುಡಿತಾ ಇದ್ದೀವಿ. ಬರೋ ಮಳೆಗೆ ಒಂದು ಟೀ ಕುಡಿದ್ರೆ ಹೆಂಗಿರುತ್ತೆ, ಬೆಚ್ಚಗಿರುತ್ತೆ. ಕ್ಲೈಮೇಟ್ ಚೆನ್ನಾಗಿದೆ ಗೈಸ್. ಸಕ್ಕತ್ತಾಗಿದೆ ಕ್ಲೈಮೇಟ್, ಏನೋ ತುಂಬ ಚೆನ್ನಾಗಿದೆ. ಬಟ್ ಟ್ರಾವೆಲಿಂಗಲ್ಲಿ ಈ ಥರ ಮಳೆ ಬಂದರೆ ಸ್ವಲ್ಪ ಕಷ್ಟನೇ. ಬಟ್ ಎನಿವೇ ಏನು ಮಾಡೋಕ್ಕಾಗಲ್ಲ, ಮೂವ್ ಆನ್ ಆಗಬೇಕು. ಟೀ ಕುಡಿದ್ಬಿಟ್ಟು ಮತ್ತೆ ಮಳೆ ನಿಂತಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಪ್ಪ, ಈ ನಾಯಿ 3 ಬಣ್ಣ ಆಯಿತು. ಸಿಕ್ಕಾಪಟ್ಟೆ ಹೊಟ್ಟೆ ಸಲಿದೆ. ಮೇಡಮ್ ಅವರು ನಾಯಿಗೆ ಬಣ್ಣ ಹಾಕ್ತಾ ಇದ್ದಾರೆ. ಎಷ್ಟು ಜನ ಈ ಥರ ಮಳೆಯಲ್ಲಿ ಕಾಫಿ ಟೀ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಂದು ವಿಷಯ ನಡೀತು. ಏನಂದರೆ, ಹಾಫ್ ಹೆಲ್ಮೆಟ್ ಕೊಟ್ಟಿದೆ ಇವ್ರಿಗೆ, ಮೇಡಮ್ ಅವ್ರಿಗೆ. ಹೆಲ್ಮೆಟ್ ಲಾಕ್ ಮಾಡ್ತೀರಾ ಆನ್ ದ ವೇಲಿ ನೋಡಿ. ಇಲ್ಲಿ ಬರುವಾಗ ಇಲ್ಲೆಲ್ಲೋ ಬಿದ್ದಿದೆ, ಇಲ್ಲಿಂದ ಬಿದ್ದು ಇಲ್ಲೆಲ್ಲೋ ಹೋಗಿದೆ, ಎಲ್ಲಂತ ಗೊತ್ತಿಲ್ಲ ನೋಡಿ ಫ್ರೆಂಡ್. ಒಂದು ಹೆಲ್ಮೆಟ್ ಸಿಂಪಲ್ ಲಾಕ್ ಮಾಡಿದ್ರೆ ಮುಗ್ದೋಗಿರೋದು. 2 ಮಿನಿಟ್ಸ್ ವರ್ಕು. ಇವಾಗ ಎಲ್ಲಂತ ಹುಡ್ಕೋದಂತ ಸತ್ಯ ಗೊತ್ತಿಲ್ಲ. ಎಲ್ಲಿ ಬಿತ್ತಂತಾನು ಗೊತ್ತಿಲ್ಲ. ಟಕ್ಕಂತ ಬಿತ್ತು. ಯೂಟರ್ನ್ ನೋಡಿ ಅಷ್ಟಲ್ಲಿಗೆ ಸ್ಪಾಟ್ ಮರ್ತೋದೀವಿ. ಅಲ್ಲಿದೆ ನೋಡಿ, ಅಲ್ಲಿ ಸಿಕ್ತು ಗಾಯ್ಸ್. ಅಲ್ಲಿ ನೋಡಿ, ಇಲ್ಲಿದೆ ನೋಡಿ ಹೆಲ್ಮೆಟ್. ಇವಾಗ ಹೆಂಗ್ ಹೋಗಿ ಅಂತ ಗೊತ್ತಿಲ್ಲ. ಅಲ್ಲಿ ಇಲ್ಲಿಂದ ಹೋಗು. ನಾನು ಎಸ್ಪಿಟ್ ಮಾಡ್ತೀನಿ. ಬಿತ್ತೋದ್ರ ಏನು ಬಿದ್ದೋಗಲ್ಲ, ಹೋಗು. ನೋಡ್ಕೊಂಡು ಹೋಗು, ಹುಷಾರಾಗಿ ನೋಡ್ಕೊಂಡು ಭೀಮ್. ಸಾರಿ ಗೈಸ್, ಕೈ ಕೊಲ್ಲ. ಎಲ್ಲಿ ಸ್ವಲ್ಪ ಶೇಕ್ ಆಯ್ತು. ಲಾಕ್ ಹಾಕ್ತೀರಾ ನೋಡಿದ್ರೆ ಏನೇನು ಮಾಡಿಕ್ಕಿದಾರೆ ಕೆಲ್ಸಕ್ಕೆ. ನಡೆಯೋದೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ಮೆಟ್ ಹಾಕಿರೋದು ಅವ್ರೇನೋ, ಕೆಳಗಡೆ ಜಾರಿ ಬಿದ್ದಿರೋದು ನಾನು. ಈ ಕಾಲೆಲ್ಲ ಒದ್ದೆ ಆಗಿದೆ. ಓಕೆ, ಹೋಗ್ತಾ ಕಂಟಿನ್ಯೂ. ಲಾಸ್ಟ್ ಮೈಸೂರು ಬಂದು ರೀಚ್ ಆದ್ದೀವಿ. ಆಪೋಸಿಟಲ್ಲಿ ಚರ್ಚ್ ಇದೆ, ಫಿಲಮಿನರ್ ಚರ್ಚು. ಇಲ್ಲೇ ರೂಮ್ ತೊಗೊಂಡಿದ್ದೀವಿ ಆಪೋಸಿಟಲ್ಲಿ. ರೂಮ್ಗೆ ಹೋಗ್ಬಿಟ್ಟು ಚೆಕ್ ಇನ್ ಮಾಡಿ ಏನೇನಿದೆ ಅಂತ ಮುಂದೆ ಕಂಟಿನ್ಯೂ ಮಾಡ್ತೀನಿ. ರೂಮಿಗೆ ಬಂದು ಚೆಕ್ ಇನ್ ಆದ್ದೀವಿ. ಇದೇ ನಮ್ಮ ರೂಮು, ನೋಡಿಸ್ತೀನಿ. ರೂಮ್ ಅಂತೂ ಓಕೆ, ಚೆನ್ನಾಗಿದೆ ರೂಮು. ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಟಿ ವಿ ಇದೆ. AC ರೂಮ್ ತೊಗೊಂಡಿದ್ದೀವಿ. AC ರೂಮು. ರೂಮ್ ಪ್ರೈಸ್ ಬಂದು ಪರ್ ಡೇ 1250 ಆಯ್ತು. ರೂಮ್ ಬಂದು ಇವಾಗ ಒಂದು 15 ಮಿನಿಟ್ಸ್ ರೆಸ್ಟ್ ತಗೊಂಡು ಮತ್ತೆ ಇಲ್ಲಿಂದ ನಾವು ಡೋರ್ನಲ್ಲಿ ಚರ್ಚ್ಗೆ ಹೋಗ್ಬೇಕು. ಅಲ್ಲಿ ಹೋಗಿ ನಾನು ನಿಮಗೆ ಮೀಟ್ ಮಾಡ್ತೀನಿ.
ಮತ್ತೆ ರೆಡಿ ಆದೀವಿ. ರೂಮಿಗೆ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ತಗೊಂಡಿರ್ತೀವಿ ಅನಿಸುತ್ತೆ. ಮತ್ತು ಇಲ್ಲಿಂದ ನಾವು ಡೋರ್ನಲ್ಲಿಗೆ ಟ್ರಾವೆಲ್ ಮಾಡಬೇಕು. ಇಲ್ಲಿಂದ ಮೈ ಬಿ ಒಂದು 30 ಕಿಲೋಮೀಟರ್ ಇದೆ, 1 ಅವರ್ ನೋಡಿಸ್ತಿದೆ ಗೂಗಲ್ ಮ್ಯಾಪಲ್ಲಿ. ಅಲ್ಲೋಗಿ ನಿಮಗೆ ಆನ್ ದ ವೇಲ್ ಕಂಟಿನ್ಯೂ ಮಾಡ್ತೀನಿ. ಡೋರ್ನಲ್ಲಿ ಆ್ಯಕ್ಚುಲಿ ನಾವು ಬಂದಿದ್ದೆ ಸೆಂಟ್ ಆಂಟೋನಿ ಡೋರ್ನಲ್ಲಿ ಚರ್ಚಿಗೆ. ಅಲ್ಲಿಂದ ಮತ್ತೆ ಇಲ್ಲಿ ಬಂದು ಸರಿ ಇಲ್ಲ ತಿರ್ಗಾಡ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಬನ್ನಿ ಆನ್ ದ ವೇಲ್ ಏನಾಗುತ್ತೆ ನೋಡೋಣ. ಫೈನಲಿ ಡೋರ್ನಲ್ಲಿಗೆ ಬಂದು ಸೇರಿದ್ವಿ. ಬಟ್ ವಿಷಯ ಏನಂದರೆ ಮಳೆ ಶುರುವಾಗೋಯ್ತು, ಭಯಂಕರ ಟ್ರಾಫಿಕ್ ಬೇರೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಸ್ಥಳ ಇಲ್ಲ. ಎಲ್ಲೋ ಹಿಂದೆ ಹೋಗಿ ಯಾರೋ ಮನೆ ಪಕ್ಕದಲ್ಲಿ ಆಗ್ಬಿಟ್ಟು ಬಂದೀವಿ. ಚರ್ಚ್ ಒಳಗಡೆ ಹೋಗ್ಬಿಟ್ಟು ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. நாங்கள் கிறிஸ்துவின் இறப்பினையும் உயிர்ப்பினையும் நினைவு கொண்டு வாழ்வதற்கு ಡೋರ್ನಲ್ಲಿ ಚರ್ಚ್ ನೋಡಿಕೊಂಡು ಅಲ್ಲಿಂದ ನಾವು ಇವಾಗ ಬಲ್ಮುರಿ ಫಾಲ್ಸ್ ಹೋಗ್ತಾ ಇದ್ವಿ. ಮತ್ತೆ ಹೋಗ್ತಾ ಇದ್ವಿ. ಗೈಸ್ ಫೈನಲಿ ಬಂದ್ಬಿಟ್ಟಿವಿ ಬಲ್ಮುರಿ ಫಾಲ್ಸ್ಗೆ. ಇಲ್ಲಿ ಬಂದು ತುಂಬ ಹೊಟ್ಟೆ ಸಿಗ್ತಾಯಿತ್ತು. ಸರಿ ಊಟ ಮಾಡೋಣ ಅಂತ ಇಲ್ಲಿ ಆರ್ಡರ್ ಮಾಡಿದ್ದೀವಿ. ಫಿಶ್ ಮತ್ತು ಫ್ರೈಡ್ ರೈಸ್. ಫಿಶ್ಟು ಸಕ್ಕ ಜ್ಯೂಸಿಯಾಗಿ ಫ್ರೆಶ್ ಆಗಿ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಫಿಶು, ಭಯಂಕರ ಫ್ರೆಶ್ ಆಗಿದೆ ಫಿಶ್, ಭಯಂಕರ ಬಿಸಿ. ನೋಡಿ ಫ್ರೆಂಡ್ಸ್, ಬಂದ್ಬಿಟ್ಟು ಕೊನೆಗೂ ಬಲ್ಮುರಿ ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡ್ತೀನಿ ರೀ, ನಿಮಗೆ ನೀರಂತೂ ಇಲ್ಲ. ಆಕ್ಚುಲಿ ಯಾವಾಗಲೂ ಸಿಕ್ಕಾಪಟ್ಟೆ ನೀರು ಇರುತ್ತೆ, ಈ ಸಲ ಅಂತೂ ನೀರೇ ಇಲ್ಲ. ಇಲ್ಲಿ ಮಾತ್ರ ಒಂಚೂರು ಹರಿತಾ ಇದೆ ಅಷ್ಟೇ. ಇಲ್ಲೇ ಎಲ್ಲ ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕ್ಲೈಮೇಟ್ಗೆ ಮಸ್ತಾಗಿ ಕ್ಲೈಮೇಟ್ ಸಕ್ಕತ್ತಾಗಿದೆ. ಸ್ವಲ್ಪ ಮಳೆ ಬಂತು ಅಲ್ಲಲ್ಲೇ ಬರುವಾಗ, ಬಟ್ ಪರವಾಗಿಲ್ಲ. ಹಂಗೆ ಸ್ವಲ್ಪ ನಂದ್ಕೊಂಡು ಛತ್ರಿ ಹಿಡ್ಕೊಂಡು ಹೆಂಗೋ ಬಂದೀವಿ. ಯಾರು ಹೆಂಗಾದ್ರೂ ಹೋಗಿ ಅಂತ ಮೇಡಮ್ ಅವರು ಮ್ಯಾಂಗೋ ತಿಂತ ಇದ್ದಾರೆ. ಸೂಪರ್ ಆಗಿದೆ ಮ್ಯಾಂಗೋ. ಫುಲ್ ಟೇಸ್ಟಿ ಆಗಿದೆ ಅಲ್ಲ. ನೀರು ಇಲ್ದಿರ ಬೇಜಾರ ಹಟ್ ಆಗ್ಬಿಟ್ಟಿದೆ. ಹೆಂಗನ್ಸ್ತಾ ಇದೆ ನಿಮ್ಗೆ ಇಲ್ಲಿ ಬಂದು ಇವಾಗ ಏನು ಅನ್ಸ್ತಾ ಇದೆ? ಚೆನ್ನಾಗಿದೆ ಆಕ್ಚುಲಿ, ಸೂಪರ್ ಆಗಿದೆ. ನೀರು ನೋಡಿದ್ರೆ ನನಗೆ ಹ್ಯಾಪಿ, ಬಟ್ ನೀರು ಅಷ್ಟೊಂದಿಲ್ಲ ಎಕ್ಸ್ಪೆಕ್ಟ್. ಬಟ್ ಈ ಇರೋಷ್ಟು ನೀರಿಗೆ ಏನಂತ ಫೀಲ್ ಮಾಡ್ತೀಯ? ಓಕೆ, ಬಟ್ ಸ್ಟಿಲ್ ನೀರಿಲ್ಲ ನಿನ್ಗೇನು ಹ್ಯಾಪಿನಾ? ಇವಾಗ ಡಿಸಪಾಯಿಂಟ್ಮೆಂಟ್ ಆಯ್ತಾ? ತುಂಬಾ ಟೇಸ್ಟ್ ಇಲ್ಲ, ಏನು ಫೀಲ್ ಮಾಡ್ತಾ ಇದೆಯಾ? ಬ್ಯಾಗ್ನಲ್ಲಿ ಫ್ರೆಂಡ್ಸ್ ಡ್ರೆಸ್ ಎಲ್ಲ ಎತ್ಕೊಂಡು ಬಂದಿದ್ದೀನಿ. ನೀರಲ್ಲಿ ಆಟ ಆಡೋರತ್ತ ಫುಲ್ ದೊಡ್ಡ ಲಗೇಜ್ ಇಲ್ಲೋಡಿ ನಡೀದೆ ಬ್ಯಾಗು. ಚಿಕ್ಕಪಟ್ಟೆ ದೊಡ್ಡ ಬ್ಯಾಗ್ ಹಾಕೊಂಡು ಎತ್ಕೊಂಡ್ ಬಂದಿದ್ದೀನಿ ನೀರಲ್ಲಿ ಆಟ ಆಡೋರತ್ತ. ಬಟ್ ಏನಂದ್ರು ನಿಜವಾಗ್ಲೂ ಬೇಜಾರಾಯ್ತು. ಯಾವಾಗಲೂ ಉಲ್ಟಾ ಪಲ್ಟಾ ತಾನೇ ಆಗೋದು. ಯಾರು ಹೆಂಗಾದ್ರೂ ಹೋಗಿ ನಾನು ಮಾವಿನಕಾಯಿ ತಿಂತೀನಿ ಅಂತಾರೆ ಮೇಡಮ್ ಅವರು. ಪರವಾಗಿಲ್ಲ ಫ್ರೆಂಡ್ಸ್, ನಾವು ಇರೋದೇ ಎಂಜಾಯ್ ಮಾಡ್ತೀವಿ. ಹಂಗಂತೀರಾ? ಈ ನೀರನ್ನ ನೋಡ್ಕೊಂಡು ಮಾವಿನಕಾಯಿ ತಿನ್ನಕ್ಕೆ ಹೆಂಗಿದೆ ಫೀಲ್ ನಿನಗೆ? ಸೂಪರ್ ಆಗಿದೆ. ಫಿಶ್ ತಿಂದು ನನಗೆ ಅಷ್ಟೊಂದು ಹ್ಯಾಪಿ ಆಗಿಲ್ಲ, ಬಟ್ ಮಾವಿನಕಾಯಿ ತಿಂದು ಸೂಪರ್ ಹ್ಯಾಪಿ. ಸಕ್ಕತ್ತಲ್ಲಿ. ಆದರೆ ಕ್ಲೈಮೇಟ್ ಮಾತ್ರ ನಿಜಕ್ಕೂ ನೋಡಿದ್ರೆ ಸಕ್ಕತ್ತಾಗಿದೆ ಕ್ಲೈಮೇಟು. ಬಟ್ ಮಳೆ ಬರ್ದಿರ ಇದ್ರೆ ಒಳ್ಳೇದು. ಗಾಡ್ ಗ್ರೇಸ್ ಬರಲ್ಲ ಅನ್ಸುತ್ತೆ, ಹೇಳಕ್ಕಾಗಲ್ಲ. ಫ್ರೆಂಡ್ಸ್, ಇವಾಗಲೇ ಜಸ್ಟ್ ಬಂದು ರೀಚ್ ಆಗಿದ್ವಿ ಬಲ್ಮುರಿ ಫಾಲ್ಸ್ ಇಂದ. ಇವಾಗಲೇ ಜಸ್ಟ್ ಬಂದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಒಂದು ಹಾಫ್ ಆನ್ ಅವರ್ ರಿಲ್ಯಾಕ್ಸ್ ಮಾಡಿ ಮತ್ತೆ ಇಲ್ಲೇ ಪಕ್ಕದಲ್ಲಿ ಇದೆ ಫಿಲೋಮಿನಾಸ್ ಚರ್ಚು, ಅಲ್ಲೋಗಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೊನೆಗೂ ಬೆಳಗಿಂದ ಕಾದಿರುವ ಸೆಂಟ್ ಫಿಲೋಮಿನಾಸ್ ಚರ್ಚಿಗೆ ಬಂದಿದ್ದೀವಿ. ನೋಡಿ ಎಷ್ಟು ದೊಡ್ಡ ಚರ್ಚ್ ಅಂತ ಇದು. ಬ್ಯಾಕ್ ಕ್ಯಾಮ್ರಾ ನೋಡಿಸ್ತೀನಿ ರೀ. ಸಕ್ಕತ್ತಾಗಿದೆ ಚರ್ಚ್ ಮಾತ್ರ, ಸಿಕ್ಕಾಪಟ್ಟೆ ದೊಡ್ಡ ಚರ್ಚ್ ಇದು. ನೋಡಿದ್ರೆ ಗೊತ್ತಾಗುತ್ತೆ. ಸಖತ್ ಪೀಸ್ಫುಲ್ ಆಗಿದೆ.
ಒಂದು ವರ್ಷ ಬಿಟ್ಟು ಬಂದಿದ್ದೀವಿ, ಹೆಂಗ್ ಫೀಲ್ ಮಾಡ್ತೀಯಾ? ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ. ಆಕ್ಚುಲಿ ಚರ್ಚು ತುಂಬ ಪೀಸ್ಫುಲ್ ಆಗಿರುತ್ತೆ. ನೀವು ಯಾವತ್ತಾದ್ರೂ ಫ್ರೀ ಆಗಿದ್ರೆ ಬಂದು ನೋಡಿ. ಮೈಸೂರಲ್ಲೇ ಇದೆ, ಸಕ್ಕತ್ತಾಗಿರುತ್ತೆ ಚರ್ಚು. ಒಂಥರ ಪೀಸ್ಫುಲ್ ಆಗಿರುತ್ತೆ. ಏನೋ ನಮ್ಮ ಕಷ್ಟ ಎಲ್ಲ ಮರೆತು ಏನೋ ಒಂದು ನೆಮ್ಮದಿ ಸಿಕ್ದಂಗೆ ಫೀಲ್ ಆಗುತ್ತೆ. ಈ ಚರ್ಚಲ್ಲಿ ಬಂದು ಒಂದು ½ hour ಸ್ಪೆಂಡ್ ಮಾಡಿದ್ರೆ ಒಂಥರ ಪೀಸ್ಫುಲ್ ಆಗಿರುತ್ತೆ. ಚಿಕ್ಕ ಪ್ರೇಯರ್ ಮಾಡಿ ಬಂದೀವಿ. ಹೆಂಗೆ ಅನ್ನಿಸ್ತಾ ಇದೆ ಇವಾಗ ನಿಮಗೆ? ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ಪೀಸಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹ್ಯಾಪಿ ಆಗಿದೆ ಫ್ರೆಂಡ್ಸ್. 1 year ಆಯಿತು ಲಾಸ್ಟ್ ಇಯರ್ ಬಂದಿರೋದು. ಇವಾಗ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಫಾಸ್ಟಾಗಿ ಓಡ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ, ಸೋ ಬ್ಲೆಸ್ಡ್ ಆ್ಯಕ್ಚುಲಿ. ಈ ಚರ್ಚಲ್ಲಿ ನಾವು ಯಾವತ್ತು ಬಂದು ಕುತ್ಕೊಂಡ್ರು ಏನೋ ಒಂಥರ ಹೊಸದಾಗಿ ಫೀಲ್ ಆಗುತ್ತೆ. ಏನೋ ಮನಸ್ಸಲ್ಲಿರೋ ಕಷ್ಟ ಎಲ್ಲ ಹೋದಂಗೆ, ತುಂಬ ಏನೋ ರಿಲ್ಯಾಕ್ಸ್ ಒಂದು ಆಗಿದೆ ಶಾಂತಿ ಸಮಾಧಾನ ಸಿಕ್ದಂಗೆ ಇರುತ್ತೆ. ಗೊತ್ತಿಲ್ಲ, ಬಟ್ ನನ್ಗೆ ಆ ಥರ ಅನ್ಸುತ್ತಾ ಇಲ್ಲ ಎಲ್ರಿಗೂ ಹಂಗೆ ಇರುತ್ತಾ ಅಂತ ಗೊತ್ತಿಲ್ಲ. ಬಟ್ ಸಖತ್ ಪೀಸ್ಫುಲ್ ಆಗಿದೆ, ಮೈಂಡೇ ಒಂಥರ ರಿಲ್ಯಾಕ್ಸ್ಡ್ ಆಗಿದೆ. ಫ್ರೆಂಡ್ಸ್, ಇವತ್ತು ಡಿನ್ನರ್ಗಂತ ಬಂದಿರೋಂಥ ಜಾಗ ನಾವು ಬಂದು RRR ಹೋಟೆಲ್ ಅಂತ. ಏನೇನು ಆರ್ಡರ್ ಮಾಡಿದ್ದೀವಿ ಅಂದರೆ ಒಂದು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ, ಮತ್ತು ಮಟನ್ ಪೆಪ್ಪರ್ ಡ್ರೈ, ಮತ್ತು ನಾನು ಬಂದು ವೆಜಿಟೇರಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಇದು ಆಂಧ್ರ ಸ್ಟೈಲ್ ವೆಜಿಟೇರಿಯನ್ ಮೀಲ್ಸು. ಫುಲ್ ಬೇಜಾನ್ ಐಟಮ್ ಇದೆ. ತಿಂದ್ಬಿಟ್ಟು ಒಂದೊಂದಾಗಿ ಹೇಳ್ತೀನಿ ಹೇಗಿದೆ ಏನಂತ. ಟೇಸ್ಟ್ ಮಾಡಿರ್ತೀನಿ ಮಟನ್ ಬಿರಿಯಾನಿ. ನಾನು ವೆಜ್ ಮೀಲ್ಸ್ ಟೇಸ್ಟ್ ಮಾಡ್ತೀನಿ. ರೈಸ್ ಒಳಗಡೆ ಸರಿಯಾಗಿ ಬೆಣ್ಣೆ ಹಾಕಿದ್ದಾರೆ. ತೆಲುಗಲ್ಲಿ ಬೇಳೆ ಪಪ್ಪು ಅಂತಾರೆ, ಬೇಳೆ ಪಪ್ಪು ಕೊಟ್ಟಾರೆ. ಅದು ಟೇಸ್ಟ್ ಮಾಡಿ ನೋಡ್ತೀನಿ. ಬಿಸಿ ಇದೆ ಫ್ರೆಂಡ್ಸ್, ಸಗದಾಗಿದೆ ಟೇಸ್ಟು. ಟಚ್ ಮಾಡೋಕ್ಕೆ ಆಗ್ತಾ ಇಲ್ಲ ಮಾಂಸ, ಬಿಸಿ ಇದೆ. ನೋಡಿ ಚೆನ್ನಾಗಿದೆ, ರೈಸ್ ಚೆನ್ನಾಗಿದೆ. ಬಾಸ್ಮತಿ ಬಾಸ್ಮತಿ ರೈಸ್ ನನ್ನ ಫೇವ್ರೇಟ್, ಸೊ ಐ ಲೈಕ್ ಇಟ್ ಆಲ್ವೇಸ್. ಮಟನ್ ಬಿರಿಯಾನಿ ಇದು. ಚೆನ್ನಾಗಿದೆ ಅಲ್ಲಮ್ಮ? ಸಕ್ಕತ್ತಾಗಿದೆ. ಆರಾಮ ಬಂದು ಸಕ್ಕತ್ತಾಗಿದೆ ಮಟನ್ ಬಿರಿಯಾನಿಯಲ್ಲಿ. ಓವರ್ ಆಲ್ ಸೂಪರ್ ಆಗಿದೆ ಇದು ಟೇಸ್ಟು. ಇದು ಊಟ ತಿಂದಿ ಫ್ರೆಂಡ್ಸ್. ಇದೆ ಹೋಟೆಲ್ RRR ಅಂತ. ಸೂಪರ್ ಆಗಿತ್ತು, ಟೇಸ್ಟು ಇದಂತೂ ಸಕ್ಕತ್ತಾಗಿತ್ತು. ವರ್ತಿಟ್ಟು. ಬಿಲ್ ಎಷ್ಟೈತೆ ಅಂದರೆ 7,850. ಬಿರಿಯಾನಿ ಸೂಪರ್ ಆಗಿತ್ತು, ಓವರ್ ಆಲ್ ಸಕ್ಕತ್ತಾಗಿತ್ತು. ಟ್ರೈ ಮಾಡ್ಬೋದು ನೀವು ಯಾವತ್ತಾದ್ರು ಬಂದರೆ ಇಲ್ಲಿ ಬಂದು ಟ್ರೈ ಮಾಡಿ ಒಂದ್ಸಲ. ಫ್ರೆಂಡ್ಸ್, ಇವಾಗಲೇ ಊಟ ಮಾಡ್ಕೊಂಡು ಬಂದೀವಿ. ಊಟ ಮಾಡ್ಕೊಂಡು ರೂಮ್ಗೆ ಬಂದುಬಿಟ್ಟಿವಿ. ಆಯ್ತು, ಫುಲ್ ಟಯರ್ಡ್ ಆಯಿತು. ಬೆಳಗ್ಗಿಂದ ಇವತ್ತು ಭಯಂಕರ ಟ್ರಾವೆಲ್ ಮಾಡಿದ್ದೀವಿ, ಭಯಂಕರ ಕಡೆ ತಿರ್ಗಾಡಿದ್ದೀವಿ, ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಹ್ಯಾಪಿಯಾಗಿತ್ತು ಇವತ್ತು ಡೇ. ಆ್ಯಕ್ಚುಲಿ ನಾವು ಎದ್ದಿರೋದು 3 o'clock ಅರ್ಲಿ ಮಾರ್ನಿಂಗ್. ಸೊ ಬೆಳಗ್ಗೆಯಿಂದ ನಮಗೆ ಬ್ಯಾಂಗ್ಳೂರ್ ಟು ಮೈಸೂರು ಫುಲ್ ಜರ್ನಿ ಹ್ಯಾಪಿಯಾಗಿ ಇಷ್ಟೊತ್ತಿಗೆ ವಿತ್ ಐಸ್ ಕ್ರೀಮ್ ಎಂಡ್ ಆಗ್ತಾಯಿದೆ ನಮ್ಮದು. ಕೊನೆಗೆ ಐಸ್ ಕ್ರೀಮ್ ತಿಂದು ಈ ಡೇನ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಬರ್ತಾ ವಿಡಿಯೋಲಿ ನಾವು ಅಪ್ಗ್ರೇಡ್ ಮಾಡೋಣ ಅಂತೆ. ಓಕೆ, ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಪೀಸ್, ಬಾಯ್.